ಒಂದು ಹಳ್ಳಿಯ ಹೊರಭಾಗದಲ್ಲಿ ಹಳೆಯ ಬಳ್ಳಿಯ ತೋಟ. ಆ ತೋಟದ ಮಧ್ಯಭಾಗದಲ್ಲಿ ದೊಡ್ಡ ಬಣಂತಿ ಮರ. ಆ ಮರದ ಎತ್ತರದ ಕೊಂಬೆಯಲ್ಲಿ ಮೈನಾ ಹಕ್ಕಿ ತನ್ನ ಗಂಡ ಶ್ಯಾಮ್ ಹಕ್ಕಿ ಮತ್ತು ಚಿಕ್ಕ ಮರಿಗಳಾದ ಚಿಂಚು ಮತ್ತು ಪಿಂಚು ಜೊತೆ ವಾಸವಾಗಿದ್ಲು. ಅದೇ ತೋಟದ ಕೆಳಭಾಗದಲ್ಲಿ ಓಡಾಡ್ತಾ ಇದ್ದ ಮರಿ ಚಂದು. ಚಂದು ಚಿಕ್ಕ ಜಿಂಕೆ ಮರಿ. ಹೊಸದಾಗಿ ಹುಟ್ಟಿದ ಕಾರಣ ಅಮ್ಮ ಜಿಂಕೆ ಎಲ್ಲಿಗೆ ಹೋಗ್ತಾ ಇದ್ರು ಚಂದು ತೋಟದಲ್ಲಿ ಜಿಗಿತಾ ಆಟವಾಡ್ತಾ ಇದ್ದ. ಆ ತೋಟದ ಕೊನೆಗೆ ಸೋಮಾರಿ ಮತ್ತು ತಮಾಷೆ ಮಾಡಿದರೆ ಮಾತ್ರ ಹುರುಪು ಹೋಲುವ ಕಾಗೆ ಕಾಲು ವಾಸವಾಗಿತ್ತು. ಕಾಲು ಅಂದರೆ ಎಲ್ಲರಿಗೂ ಉಪದ್ರ ಮಾಡ್ತಾ ಇದ್ರೆ ಮಜಾ ಅಂತ ತಿಳಿದುಕೊಳ್ತಾ ಇದ್ದವ. ಒಂದಿನ ಚಂದು ತೋಟದಲ್ಲಿ ಓಡಾಡ್ತಾ ಇದ್ದಾಗ ದೂರ ಹೋಗಿಬಿಟ್ಟಿತು. ಆ ಮಧ್ಯದಲ್ಲಿ ಏನೋ ಶಬ್ದ ಕೇಳಿ ಗಾಬರಿಯಾಯಿತು. ಅಷ್ಟರಲ್ಲಿ ಆ ಕಡೆನೇ ಬರ್ತಾ ಇದ್ದ ಕಾಲು ಈ ಚಂದುವನ್ನು ನೋಡಿಬಿಟ್ಟಿತು. ಹೌದು, ಚಂದುವನ್ನು ನೋಡಿ ಹೇಳುತ್ತೆ, ಓಹೋ ಚಂದು, ನೀನು ಮಳೆಗಾಲದಲ್ಲಿ ಹಾಯಾಗಿ ಯಾಕೆ ಇಷ್ಟೊಂದು ಓಡಾಡ್ತಾ ಇದ್ದೀಯಾ? ಯಾರಾದರೂ ಹಿಡಿದ್ರೆ ಏನು ಮಾಡ್ತೀಯಾ? ಅದಕ್ಕೆ ಚಂದು ಹೇಳುತ್ತೆ, ಅಯ್ಯೋ ಅಣ್ಣ, ನನಗೆ ನನ್ನ ಅಮ್ಮ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲ. ದಾರಿಯೂ ತಪ್ಪಿ ಹೋಯಿತು, ಹೇಗೆ ಹೋಗೋದು? ಕಾಲು ಸ್ವಲ್ಪ ಮಸ್ತಿಯ ಹವ್ಯಾಸ ಇಟ್ಕೊಂಡು ಇದರಿಂದ ನನಗೇನಾದರೂ ಲಾಭ ಸಿಗ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದ. ಆದರೆ ಅಷ್ಟೇ ಸಮಯಕ್ಕೆ ಇದನ್ನು ಮೈನಾ ಹಕ್ಕಿ ನೋಡ್ತಾ ಇದ್ದಿದ್ದು ಕಾಲುಗೆ ಗೊತ್ತಾಯಿತು. ಮೈನಾ ಹಕ್ಕಿ ತಟ್ಟನೆ ಹಾರಿಕೊಂಡು ಕಾಲುವಿನ ಹತ್ತಿರ ಬರ್ತಾಳೆ. ಕಾಲು, ಇದಕ್ಕೆ ಮೋಸ ಮಾಡುವ ಯೋಚನೆ ಬೇಡ, ಇವನಿಗೆ ದಾರಿ ತೋರಿಸು, ಅದಕ್ಕೆ ನನಗೆ 2 ಹಣ್ಣು ಕೊಡ್ತೇನೆ ಅಂತ ಹೇಳ್ತಾಳೆ. ಕಾಲು ಕೂಡಲೇ ಹೇಳ್ತಾನೆ, ಅಯ್ಯೋ ಹಾಗಾದರೆ ಖಂಡಿತ ಒಪ್ತೇನೆ ಅಂತ ಕಾಲು ತನ್ನದೇ ಶಬ್ದದಲ್ಲಿ ಚಂದುವಿನ ಮುಂದೆ ಹಾರಾಡಿ ಚಂದುವಿನ ತಾಯಿ ಹೋದ ದಾರಿಯನ್ನು ತೋರಿಸ್ತಾನೆ. ಮೈನಾ ಹಕ್ಕಿ 2 ಚಿಕ್ಕ ಹಣ್ಣುಗಳನ್ನು ಕಾಲುವಿಗೆ ಕೊಡ್ತಾಳೆ. ಚಂದು ಅಮ್ಮ ಜಿಂಕೆಯ ಬಳಿ ತಲುಪ್ತಾನೆ. ಅಮ್ಮ ಜಿಂಕೆ ಕೂಡ ಮೈನಾ ಹಕ್ಕಿಯನ್ನು ನೋಡಿ ಧನ್ಯವಾದವನ್ನು ಅರ್ಪಿಸ್ತದೆ. ಕಾಲು ಮೊದಲು ತಮಾಷೆನೇ ಮಾಡಿದ್ರು ಒಳ್ಳೆಯ ಸಹಾಯ ಮಾಡಿದ ಖುಷಿ ಅವನೊಳಗೂ ಹಾರಾಡಿತು. ಹೀಗಾಗಿ ಕಾಲು ದಿನದಿಂದ ದಿನಕ್ಕೆ ತೋಟದ ಎಲ್ಲ ಪ್ರಾಣಿಗಳ ಸಹಾಯಗಾರ ಕಾಗೆ ಎಂದು ಹೆಸರನ್ನು ಪಡಿತಾನೆ. ಈ ಕಥೆಯ ನೀತಿ, ಮೋಸಗಾರನಾದರೂ ಒಳ್ಳೆಯತನ ಕಲಿತರೆ ಬಾಳು ಬದಲಾಗ್ತದೆ. ಒಳ್ಳೆಯ ಕಾರ್ಯ ತಾನೇ ದೊಡ್ಡ ಮೆಚ್ಚುಗೆ ತರಬಲ್ಲದು.